ಸೊ ಇವತ್ತು ಏನಿದು ಸೋಪು ಶಾಂಪೂ ಗಿಂಪು ಎಲ್ಲ ಇಟ್ಕೊಂಡವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಬರ್ತ್ಡೇಗೆ ಬಂದಿರುವಂತ ಸ್ಪೆಷಲ್ ಗಿಫ್ಟ್ ಈ ವರ್ಷದಲ್ಲಿ ಸೊ ಏನೇನು ಅಂತ ತೋರ್ಸೋಣ ಅಂತ. 1,30,30,000 ರೂಪಾಯಿ ಫೋನ್ ಕೊಡ್ಸಾರ, ನಂಗೆ ಏನು ಕೊಡ್ಸಿ 70,000 rupees ಇದನ್ನು ಕೊಟ್ಟವ್ರೆ. ಅಲ್ಲ ಕಂಡ್ರ ಪಾಪಿಗಳ ನಾನೇನು ಅಲ್ಲಿಸ್ತಿರ್ಲಿಲ್ವಾ, ಪ್ರಶ್ನಿಸ್ಬಿಟ್ಟಿದ್ದೀರಾ. ಆಕಳಕ್ಕೆ ಸೋಪು, ಉಜ್ಕಳಕ್ಕೆ ಬ್ರಷ್, ಕೆರೆಯಕ್ಕೆ ನ್ಯಾಲ್ಗೆಗೆ. ನಿಮ್ಗೆ ಯಾರ ಇದಾರ ಸೋಪು ಶಾಂಪು ಕೊಟ್ಟಿದ್ರು. ಸೊ ಅದು ಗೋಲ್ಡನ್ ರಿಂಗ್ ಡಿಸೈನ್ ಹೇಗಿದೆ, ಭಾಗ್ಯಮ್ಮ ಕೊಟ್ಟಿರುವಂತ ಗಿಫ್ಟ್. ಬೇಗ ಇನ್ನೊಬ್ಬ ಪುಟ್ಟ ಕೃಷ್ಣ ಬರ್ಲಿ ಅಂತ. ಸೊ ನಾವು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾವು ಅನ್ಕೊಂಡಿದೀವಿ. ಇನ್ನೂ ಹೆಚ್ಚಿನ ವಿಡಿಯೋ ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಮೆಂಟ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಅಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು, ಹಂಗೆ ಗಂಟೆ ಹೊಡಿಯೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಿದು ಸೋಪು ಶಾಂಪೂ ಗಿಂಪು ಎಲ್ಲ ಇಟ್ಕೊಂಡವನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಇಲ್ಲ ಕಣೋ, ಇಲ್ಲ ಕಣೋ, ಸ್ಟೂಡೆಂಟ್ ಕೊಟ್ಟಿರೋದು ಕಣೋ. ಹೌದಾ? ಸೊ ನನ್ನ ಬರ್ತ್ಡೇಗೆ ಬಂದಿರುವಂತ ಸ್ಪೆಷಲ್ ಗಿಫ್ಟ್ ಈ ವರ್ಷದಲ್ಲಿ ಸೊ ಏನೇನು ಅಂತ ತೋರ್ಸೋಣ ಅಂತ ಈ ಒಂದು ವ್ಲಾಗ್ ನ ಮಾಡ್ತಾ ಇದ್ವಿ. ಭಾಗ್ಯಮ್ಮ ಹೇಳ್ತಾ ಇದ್ರು, ಮಗನೇ ನಿನಗೆ ಕೊಡೋರೆಲ್ಲ ಬರೀ ಹಿಂಗೆ ಕೊಡ್ತಾರೆ ಅಂತ. ಈ ಹೆಂಗ್ ಕೊಟ್ರು ಪ್ರೀತಿ ಇದೆ, ಅದು ಇದು ಕೊಟ್ರು ಪ್ರೀತಿನೇ, ಇದು ಕೊಟ್ರು ಪ್ರೀತಿನೇ, ಇದು ಕೊಟ್ರೆ ಇನ್ನೂ ಜಾಸ್ತಿ ಪ್ರೀತಿನೇ. ಅದೆಲ್ಲ ಅದೇನ್ ರೈಟ್ ಇರ್ಬಹುದು? ಇದಾ 1,30,000. 1,30,000 ರೂಪಾಯಿ ಫೋನ್ ಕೊಡ್ಸಾರ, ನಂಗೆ ಏನು ಕೊಡ್ಸಿ 5 ಲಕ್ಷ ಕೊಡಿಸ್ತಾರೆ ಬಿಡಿ, ಹೋಗ್ಲಿ. ಯಾರು ನೀನು? ಓಕೆ, ಸೊ ಈ ಒಂದು ಗಿಫ್ಟ್ ನನ್ನ ಫ್ರೆಂಡ್ US ಅಲ್ಲಿ ಇದ್ದಾರೆ, ಅವ್ರು ಕೊಟ್ಟಿರೋವಂಥದ್ದು. ಅಂಡ್ ಈ ಒಂದು ಟ್ಯಾಬ್ ಕೂಡ ಅವ್ರ ಕಡೆಯಿಂದಾನೇ ಗಿಫ್ಟ್ ಬಂದಿರೋದು. ಸೊ ಇದು ಆಲ್ಮೋಸ್ಟ್ 67 to 70,000 rupees ಈ ಒಂದು ಗಿಫ್ಟ್ ಟ್ಯಾಬು ಗ್ಯಾಲಕ್ಸಿ. ಸೊ ಹಾಗೇನೆ ಇನ್ನ ನೆಕ್ಸ್ಟ್ ಗಿಫ್ಟ್ ಗಳು ಹೋದ್ರೆ ಒಂಥರ ಯೂನಿಕ್ ಅಂಡ್ ಕ್ರೇಜಿ ಗಿಫ್ಟ್ ಗಳಿದೆ, ಅದನ್ನ ನಾನು ತೋರಿಸ್ತೀನಿ. ಇದು ದೊಡ್ಡ ಅದಕ್ಕೆ ಇದನ್ನ ತೊಡ್ದಿಟ್ಬಿಟ್ಟೆ ನೋಡಿ. ಹಾ ಇಲ್ಲಿ ನೋಡಿ, ಇದು ನನ್ನ ಪ್ರೀತಿಯ ಸ್ಟೂಡೆಂಟ್ಸ್ ಗಳು ಕೊಟ್ಟಿರುವಂತಹ ಗಿಫ್ಟ್. ಇದು ಅಲ್ಲ, ಅದ್ ಯಾರು ಕೊಟ್ಟಿರೋದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ನನ್ನ ಪ್ರೀತಿಯ ಬೆಸ್ಟ್ ಸ್ಟೂಡೆಂಟ್ಗಳು 1, 2, 3, 4 ಇದನ್ನು ಕೊಟ್ಟವ್ರೆ. ಅಲ್ಲ ಕಂಡ್ರ ಪಾಪಿಗಳ ನಾನೇನು ಅಲ್ಲಿಸ್ತಿರ್ಲಿಲ್ವಾ, ಪ್ರಶ್ನಿಸ್ಬಿಟ್ಟಿದ್ದೀರಾ. ಓಲಿ ಬಿಡಿ, ಆದ್ರೂ ಪ್ರೀತಿ ಕೊಟ್ಟಿದ್ದಾರೆ ಲೇ. ಅಂದ್ರೆ ಅವಕ್ಕೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ನೋದು ತಲೆಯಲ್ಲಿ ಒಳದಿಲ್ಲ. ಆಕಳಕ್ಕೆ ಸೋಪು, ಉಜ್ಕಳಕ್ಕೆ ಬ್ರಷ್, ಕೆರೆಯಕ್ಕೆ ನ್ಯಾಲ್ಗೆಗೆ. ಇದು ಪೇಸ್ಟ್, ಇದು ಕ್ರೀಮು. ಅಷ್ಟೇ ಅದು ಬೇರೆ ಇನ್ನೊಬ್ರದ್ದು. ಇದಿಷ್ಟು ನನ್ನ ಪ್ರೀತಿಯ ಸ್ಟೂಡೆಂಟ್ಸ್ ಗಳು ಕೊಟ್ಟಿರೋದು. ಅದು ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಗಿಫ್ಟ್ ಇಸ್ ಗಿಫ್ಟ್. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರ್ಲಿ. ಇದಿಷ್ಟು ಒಂದ್ ಕಡೆ ಬಂದ್ರೆ, ಈಗ ಇನ್ನೊಂದ್ ಸ್ವಲ್ಪ ಕಾಸ್ಟ್ಲಿ ಗಿಫ್ಟ್ ಇದೆ. ನಿಮ್ಗೆ ಯಾರ ಇದಾರ ಸೋಪು ಶಾಂಪು ಕೊಟ್ಟಿದ್ರು? ಶಾಂಪು ಅಲ್ಲ, ಪೇಸ್ಟ್ ಕೊಟ್ಟಿದ್ರ ಕೊಟ್ಟಿರ್ಲಿಲ್ಲ ನೋಡಿ. ಯಾವ್ಯಾವ ರೇಂಜ್ ಗಿಫ್ಟ್ ಮಾಡವ್ರೆ. ಓಕೆ, ಹಾಗೆ ಈಗ ಇನ್ನ ದಿ ಬೆಸ್ಟ್ ಗಿಫ್ಟ್ ಅಂತಂದ್ರೆ ನಮ್ಮ ಯಶ್ ಕೊಟ್ಟಿರೋದು. ಸೊ ಅದು ಗೋಲ್ಡನ್ ರಿಂಗು. ಡಿಸೈನ್ ಹೇಗಿದೆ ನೀವು ನೋಡಿ, ಹಾಗೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಇಲ್ವಾ ಅಂತ ಕಮೆಂಟ್ ಮಾಡಬೇಡಿ, ಚೆನ್ನಾಗಿದೆಯಾ, ಬೆಸ್ಟ್, ದಿ ಬೆಸ್ಟ್ ಆ ಥರ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರ ಜೊತೆಗೆ ನಮ್ಮ ಭಾಗ್ಯಮ್ಮ ಕೊಟ್ಟಿರುವಂಥ ಗಿಫ್ಟ್, ಇದು ಕೂಡ ನೋಡಿ ಹೇಗಿದೆ ಕಮೆಂಟ್ ಮಾಡಿಬಿಡಿ. ಆ್ಯಕ್ಚುಲಿ ಇದು ಕೂಡ ತುಂಬ ಚೆನ್ನಾಗಿದೆ, ಒಂಥರ ಜೋಡಿ ಅಕ್ಕಿಗಳ ಥರ 2 ಬಾತುಕೋಳಿ ಕೊಟ್ಬಿಟ್ಟಿದ್ದಾರೆ. ಹಾಗೆ ಇನ್ನು ನೆಕ್ಸ್ಟ್ ಬಂದರೆ ಇದು ನಮ್ಮ ಭಾಗ್ಯಮ್ಮ ಕೊಟ್ಟಿದ್ದು. ನೆಕ್ಸ್ಟ್ ಬಂದರೆ ಇದು ಶ್ರೇಯಸ್ ಅನ್ನೋ ಹುಡುಗ ಕೊಟ್ಟಿದ್ದು. ಸೊ ಅದು ಏನ್ ಕೊಟ್ಟಿದ್ದಾನೆ ಅಂತ ನಿಜ ನಂಗೆ ಗೊತ್ತಿಲ್ಲ. ಅಲ್ಲೇ ಓಪನ್ ಮಾಡೋಣ ಅಂತ ಹೋದೆ, ಓಪನ್ ಮಾಡಬೇಡಿ, ಇಲ್ಲಿ ಮನೆಗೆ ತಗೊಂಡೋಗಿ ಓಪನ್ ಮಾಡಿ ಅಂತ ಹೇಳ್ದ. ಇದರದು ಇದೇನಿರ್ಬೋದು ಭಾಗ್ಯಮ್ಮ? ನಂಗಂತೂ ಗೊತ್ತಿಲ್ಲ. ಅಲ್ಲ ಪರವಾಗಿಲ್ಲ, ಗೆಸ್ ಮಾಡಿ ಹೇಳು, ನಿಂಗೆ ಗೊತ್ತಿಲ್ಲ. ಚಾಕ್ಲೇಟಾ? ಚಾಕ್ಲೇಟ್? ಬೆಳ್ಳಿ ಉಂಗ್ರನಾ? ಎಂತ ಲೆಡ್ಡು? ಅದ್ರೊಳಗಡೆ ಬೇರೆ ಏನೋ ಇರ್ತದೆ. ಕೀ ಚೈನ್ ಕೊಟ್ಟಿದ್ದಾನೆ. ಕೀ ಚೈನ್ ಕೃಷ್ಣನ್ ಕೊಟ್ಟಿದ್ದಾನೆ. ದಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಕಣ.
ಚೆನ್ನಾಗಿದೆ. ಏನಕ್ಕೆ ಅಂತ Cute, cute ಗೊತ್ತಾ? ಆಗಿ. ಹಾ. ಕೃಷ್ಣ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ, ಹಾ, ಅದಕ್ಕೆ ಅದಕ್ಕೆ. ಕೊಟ್ಟಿದ್ದಾನೆ. ಕೃಷ್ಣ ನೀ ಬೇಗನೆ ಬಾರೋ. ಇರ್ಲಿ ಇರ್ಲಿ, ಕೃಷ್ಣನ್ ಕೊಟ್ಟಿದ್ದಾನೆ ಗೆಜ್ಜೆ ಹಾಕೊಂಡು ಬೇಗ ಇನ್ನೊಬ್ಬ ಪುಟ್ಟ ಕೃಷ್ಣ ಬರ್ಲಿ ಅಂತ. ಆದಷ್ಟು ಬೇಗ. ಅದು ಆಗುತ್ತೆ ಆದಷ್ಟು ಬೇಗ. ಈಗ ಇದೇನ್ ಗಿಫ್ಟ್ ಇದೆ ಅಂತ ನೋಡೋಣ. ಓಪನ್ ಮಾಡ್ಲಾ? ಬೇಡ ಬಿಡು. ಬೇಡ, ಓಪನ್ ಮಾಡ್ತೀನಿ. ಬೇಡ ಬಿಡು. ಏನಿದು ಇಷ್ಟಪದೆ? ಅದೇ ನಮಗೂ ಗೊತ್ತಿಲ್ಲ. ನಿನ್ ನಿಧಾನಕ್ಕೆ ಮಾತಾಡೋ, ಭಯ ಆಯ್ತದ ನಂಗೆಲ್ಲಿ. ಕಿವಿ ಹತ್ರ ಬಂದ್ಬಿಟ್ಟು ಜೋರ್ ಮಾತಾಡ್ಬಿಡ್ತೀಯ ಕಣ ನೀನು. ಶಿವಲಿಂಗ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ಹಸಿವೆಯನ್ನು ತಾಳಲಾರೆ ಕಾಪಾಡೆಯ. ನೆಕ್ಸ್ಟ್ ಸಿಂಗರ್ ಅವರೇ. ಅಲ್ಲ, ನಾನು ತುಂಬಾ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೀನಿ, ಈ ಶ್ರೀಲತಾ ಕೊಡೋದೆಲ್ಲ ಗಣೇಶ, ಕೃಷ್ಣ, ಶಿವ ಇರೋ ಬರೋ ದೇವರೆಲ್ಲಾನು ಕಳಿಸ್ಬಿಟ್ಟಿದ್ದಾಳೆ. ಒಳ್ಳೇದಾಗ್ಲಮ್ಮ, ತುಂಬ ಹೃದಯದ ಧನ್ಯವಾದಗಳು. ಆದ್ರೆ ಇಡಕ್ಕೆ ಜಾಗ ಇಲ್ಲ ನಮ್ಮ ಮನೇಲಿ, ಅದು ಸಮಸ್ಯೆ. ಇಲ್ಲಿ ಅದಕ್ಕಂತಾನೆ ಒಂದು ಸಪರೇಟ್ ಆಗಿ ಶೋಕೇಸ್ ಲೋಕ್ ಕಿವಿ ಹತ್ರ ಮಾತಾಡ್ಬೇಡ ಕಣ. ಎಡಿಟ್ ಮಾಡಿ, ಇದನ್ನ ಎಡಿಟ್ ಮಾಡಿ. ಇಲ್ಲ, ನಿಧಾನಕ್ಕೆ ಮಾತಾಡೋ, ನಿಧಾನಕ್ಕೆ ಮಾತಾಡೋ. ಕೆಳಗಡೆ ಮನೆಯವ್ರು ಬಂದ್ಬಿಟ್ಟವ್ರ ಮೇಲೆ ಏನ್ ಹಿಂಗ್ ಕೂಗ್ತಾವ್ರೆ. ಏನಿರ್ಬೋದು ಬಗ್ಗೆಮ್ಮ, ಏನಿರ್ಬೋದು? ಹೇಳಕ್ ಆಗಲ್ಲ ಇಂಥದ್ದೇ. ಪರವಾಗಿಲ್ಲ, ಹೇಳು, ಏನಾದ್ರು ಹೇಳು. ಕಾಮಿಡಿ ಕಣ. ಅದು ಕಪ್ಪಿರುತ್ತೆ, ಬೇರೆ ಇನ್ನೇನಾರ ಇರ್ತದೆ, ನಂಗೆ ಹೇಳಕ್ ಆಗಲ್ಲ. ಈ ರೇಂಜಲ್ಲಿ ಗಿಫ್ಟ್ ಮಾಡೋರಲ್ಲ, ಅದು ಕ್ಯಾಲೆಂಡರ್ ಎಲ್ಲ ಸೈಡ್ ತುರ್ಕ್ಯವ್ರೆ. ಹ್ಞೂ ಕಣ, ಕ್ಯಾಲೆಂಡರ್ ಕೊಟ್ಟವ್ರೆ. ಕರೆಕ್ಟಾಗಿ ಗೆಸ್ ಮಾಡಿದ್ಯಾ ಕಣ, ಕ್ಯಾಲೆಂಡರ್ ಕೊಟ್ಟವ್ರೆ. ಅದಂತ ಓದಿ ಅದೇ ಕ್ಯಾಲೆಂಡರ್ ಎಲ್ಲ ತುರ್ಕ್ಯವ್ರೆ, ಅಲ್ಲ ಆಡ್ತದೆ ಅಂತ. ಡೈಮಂಡ್ ಆಫ್ ಗೋಲ್ಡ್ ಅಂತೆ. ಬ್ಯೂಟಿಫುಲ್, ಚೆನ್ನಾಗಿದೆ. ಒಂದ್ ಕಡೆಯಿಂದ ನೋಡೋದಕ್ಕೆ ಒಂಥರ, ಇನ್ನೊಂದ್ ಕಡೆಯಿಂದ ನೋಡೋದಕ್ಕೆ ಇನ್ನೊಂದ್ ತರ ಇದೆ. ಸೊ ಇಟ್ಸ್ ನೈಸ್. ಬಟ್ ಈ ತರ ಎಲ್ಲ ಗಿಫ್ಟ್ಗಳನ್ನ ಸುಮ್ಮನೆ ಕೊಟ್ಟು ವೇಸ್ಟ್ ಮಾಡ್ತಿರಲ್ಲ. ಗಿಫ್ಟ್ ಯಾವ್ದು ಬೇಕಾಗಿಲ್ಲ ನನ್ಗೆ. ಶ್ರೀಲತಾ ಎಲ್ಲಿ ಹುಡುಕ್ತಾವ ಇಂತ ಗಿಫ್ಟೇ ತಗೊಂಡೋಗ್ಬೇಕು ಅಂತ. ಪ್ರತಿ ಸಲನು ಕೂಡ ಗಿಫ್ಟ್ಗಳನ್ನ ಕೊಡ್ತಾರೆ. ಸಿ, ಇದೆಲ್ಲ ಗಿಫ್ಟ್ ಬಂದಿರೋದು ಆಕ್ಚುಲಿ ಒಂದ್ ಕಡೆಯಿಂದ ಖುಷಿ ಆದ್ರೆ ಇನ್ನೊಂದ್ ಕಡೆಯಿಂದ ಬೇಜಾರು. ಏನು ಅಂತಂದ್ರೆ ಇಷ್ಟೊಂದು ಗಿಫ್ಟ್ಗಳನ್ನ ಸುಮ್ಮನೆ ತುಂಬಿ ಇಟ್ಟಿದ್ದು ವೇಸ್ಟ್, ದುಡ್ಡುಗಳು ವೇಸ್ಟ್. ಮತ್ತೇನು ಅಂದ್ರೆ ಎಲ್ಲಾ ಗಿಫ್ಟ್ ವೇಸ್ಟ್ ಆಗಲ್ಲ, ಈ ವೇಸ್ಟ್ ಇಂಪಾರ್ಟೆಂಟ್ ಅಂತಲ್ಲ. ಯಾಕೆಂತಂದ್ರೆ ಅಪ್ಪ ನಿನ್ ದಮ್ಮಯ್ಯ ಅಂತ ನೀನ್ ಇಲ್ಲಿ ಬಂದ್ಬಿಡು, ನೀನ್ ಕೂಗೋದಕ್ ಸೌಂಡು ಕಿವಿ ಕಿತ್ತೋಗದಂಗಾಗತ್ತೆ. ಎಲ್ಲ ಗಿಫ್ಟ್ ವೇಸ್ಟು ಆಗೇಷ್ಟು ಅಂತ ಅಲ್ಲ ನಾನು ಹೇಳ್ತಿರೋದು. ನನ್ನ ಉದ್ದೇಶ ಏನು ಅಂತಂದ್ರೆ, ಅವ್ರು ಯಾವ ಪರಿಸ್ಥಿತಿಲಿ ಇರ್ತಾರೋ ಅವ್ರ ದುಡ್ಡುಗಳು ಅರೇಂಜ್ ಮಾಡ್ಕೊಂಡು ಗಿಫ್ಟ್ಗಳು ಕೊಡೋದಕ್ಕೆ ಅಂತಾನೆ. ಈ ಪಾಪ ಸ್ಟೂಡೆಂಟ್ಸ್ಗಳಲ್ಲಿ ದುಡ್ಡು ಇತ್ತೋ ಇಲ್ವೋ, ಅವರೆಲ್ಲ ಇಷ್ಟ ಕಮ್ಮಿ ಅಂದ್ರೂ ಒಂದು 1000 ಮೇಲೆ ಹೋಗಿರುತ್ತೆ ಇದೆಲ್ಲ. ಬಿಕಾಸ್ ಸೋಪು, ಇದು ಕ್ರೀಮ್ ಎಲ್ಲ ಕಾಸ್ಟ್ ಅಲ್ಲ. ಅವ್ರು ಹೊಂಚಿರೋದ್ ನೋಡು, ಅಲ್ಲು ಜಗ್ ಪೇಸ್ಟ್, ಬ್ರಷ್, ನಾಲ್ಗೆ ಕೆರೆಯಕ್ಕೆ ಕಾಪರ್, ಇದು ಪಾಪರ ಸೊ ಎನಿವೇಸ್ ಇರ್ಲಿ. ತಾಮ್ರದ. ಥ್ಯಾಂಕ್ ಯು ಸೋ ಮಚ್ ಇಂಥ ಬ್ಯೂಟಿಫುಲ್ ಗಿಫ್ಟ್ಗಳನ್ನ ಕೊಟ್ಟಿದ್ದಕ್ಕೆ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಿದ್ದೆ ಹೆಂಗ್ ಎಳಿತಾ ಇದೆ ಅಂತಂದ್ರೆ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಜಾಸ್ತಿ ಹೊತ್ತು ಈ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಸ್ಟಿಲ್ ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ವಿಶ್ ಮಾಡಿದಾರೋ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕಾರಣ ಏನಂತಂದ್ರೆ, ಅಲ್ಲ, ಧನ್ಯವಾದ ತಿಳಿಸೋದಕ್ಕೆ ಕಾರಣ ಹೇಳ್ತಿಲ್ಲ, ನನ್ಗೆ ಈಗ ಹೇಳ್ತಿರೋದು ಕಾರಣ ಏನಂತಂದ್ರೆ, ನಾನು ಕೆಲವರಿಗೆ ರಿಪ್ಲೈ ಮಾಡೋಕ್ಕಾಗಿದೆ, ಕೆಲವರಿಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ. ಸುಮಾರು 3500-4000 ಮೆಸೇಜ್ ಇನ್ನೂ ಇದೆ. ಸೊ ಅದನ್ನು ಓದೋಷ್ಟು ಟೈಮ್ ಸಿಕ್ಕಿಲ್ಲ. ಹಾಗಾಗಿ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿ ವರ್ಷ ನೀವು ಯಾರು ಅಂತ ಗೊತ್ತಿರಲ್ಲ, ಏನು ಅಂತ ಗೊತ್ತಿರಲ್ಲ, ಎಷ್ಟು ಪ್ರೀತಿಯಿಂದ ನಮಗೆ ಮೆಸೇಜ್ ಮಾಡಿ, ನಾವು ನೋಡ್ತೀವೋ ಬಿಡ್ತೀವೋ ಅಥವಾ ರಿಪ್ಲೈ ಮಾಡ್ತೀವೋ ಬಿಡ್ತೀವೋ, ಒಂದು ಆ ಪ್ರೀತಿ ಇಟ್ಕೊಂಡು ನಮಗೆ ಮೆಸೇಜ್ ಮಾಡಿ ವಿಶ್ ಮಾಡ್ತಿರಲ್ಲ, ಅದಕ್ಕಿಂತ ಯಾವುದೂ ದೊಡ್ಡದಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಇವತ್ತು ನಿಜವಾಗ್ಲೂ ಖುಷಿಯಾಗಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಾವೆಂದಿಗೂ ಚಿರಋಣಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ತುಂಬ ಜನ ಅನ್ಕೋತಾರೆ ಏನಿದೆಲ್ಲ ಗಿಫ್ಟ್ ಕೊಟ್ಟ ತಕ್ಷಣ ದೊಡ್ಡವರ ನೀವು ಹಂಗೆ ಹಿಂಗೆ ಅಂತ. ಇಟ್ ಇಸ್ ನಥಿಂಗ್. ನನಗೆ ಇದು ಗಿಫ್ಟ್ಗಿಂತ ನಿಮ್ಮ ಪ್ರೀತಿನೇ ದೊಡ್ಡದು. ಸೊ ಥ್ಯಾಂಕ್ ಯು ಸೋ ಮಚ್. ಗಿಫ್ಟ್ ಕೊಟ್ಟಿರೋರ್ಗೂ ಕೂಡ ತುಂಬ 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 ಥ್ಯಾಂಕ್ಸ್. ಹಾಗೆ ನಿಮಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟೇ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಬಾಯ್ ಬಾಯ್. ಕೈ ಮುಗಿದು ಮಾತಾಡೋ.
ಬಿಡಿಸ್ತವ್ರೆ. ಯಪ್ಪ